ಮನೆಗೆ ಬಂದ ನಮ್ಮ ಮನೆ ಹೆಣ್ಮಕ್ಳಿಗೆ ಈ ರೀತಿ ಬಾಗಿನ ಕೊಡೋದು ನಮ್ಮ ಕುಟುಂಬದ ಸಂಸ್ಕಾರ. ಯಾಕೆಂದ್ರೆ ನೀನು ನಾನು ಆಡಿಸಿ ಬೆಳೆಸಿದ ಹೆಣ್ಮಗಳಲ್ವಾ. ನಿನ್ನ ಮುಖದಲ್ಲಿ ಬೆವರು ಬಂದು ಬೆವ್ತು ಹೋದ್ರೆ ಆ ಬೆವರಿನಲ್ಲಿ ನೀನು ಇಟ್ಕೊಂಡಿದ್ದ ಕುಂಕುಮ ಅಳಿಸೋಗ್ಬಾರ್ದು ಅಂದ್ರೆ ನಾನು ಆವಾಗ ಕುಂಕುಮ ಇಡಬೇಕು. ನಿನ್ನ ಹೊಟ್ಟೆಲಿ ಉರಿತಿರೋ ದ್ವೇಷದ ಬೆಂಕಿ ಆರಬೇಕು ಅಂದ್ರೆ ನಾನು ಈ ಹೂವು ಹಣ್ಣು ಸೀರೆಯಿಂದ ನಿನ್ನನ್ನು ಅಲಂಕರಿಸಬೇಕು. ಅಪಕಾರಿಗಳಿಗೂ ಕೂಡ ಉಪಕಾರ ಮಾಡೋದು ನಮ್ಮ ಆಚಾರ. ಇದೆಲ್ಲ ಕೂಡ ಇವ್ರು ಕಲಿಸಿದ ವಿದ್ಯೆನೆ. ನಿಮ್ಗಿಷ್ಟೆಲ್ಲ ಅವಮಾನ ಆದ್ಮೇಲೂ ಕೂಡ ಜಾನಕಿಯಮ್ಮ ನಿಮ್ಗೆ ಅಷ್ಟು ಪ್ರೀತಿಯಿಂದ ಸೀರೆ ಬಳೆ ಕೊಟ್ಟಿದ್ದಾರೆ ಅಂದ್ರೆ ಅವ್ರದ್ದೆಷ್ಟು ದೊಡ್ಡ ಮನ್ಸಮ್ಮ. ಮೇಡಮ್, ಮಾರ್ಚ್ ಬಂದಿದ್ಯಲ್ಲ, TDS ಫೈಲ್ ಮಾಡಿದ್ರ ಇಲ್ಲ ಅಂತ ನಮ್ಮ ಎಂಪ್ಲಾಯೀಸ್ ಕಾಲ್ ಮಾಡ್ತಿದ್ದಾರೆ ಮೇಡಮ್. ಏನ್ ಹೇಳೋದು? ಮಾಡ್ಲಿಲ್ಲ ಅಂತ ಹೇಳು, ಮತ್ತೆ ಕೇಳಿದ್ರೆ ಮಾಡಲ್ಲ ಅಂತಾನು ಹೇಳು. ಅದ್ ಹೇಗೆ ಮೇಡಮ್? 1 year ಇಂದ TDS ನ ನಿಲ್ಸ್ಬಿಟ್ರೆ ಎಂಪ್ಲಾಯೀಸ್ ಎಲ್ಲ ಸ್ಟ್ರೈಕ್ ಮಾಡ್ತಾರೆ ಮೇಡಮ್. ನಾನು ಅವ್ರ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀನಿ. ಮಾತಾಡ್ದವನ್ ಗಂಟ್ಲಿಗೆ ಡೈರೆಕ್ಟ್ ಆಗಿ ಬುಲೆಟ್ ಶಾಟ್ ಬೀಳತ್ತೆ. ಏನಮ್ಮ, ಏನಿದೆಲ್ಲ ನೆಲದ ಮೇಲೆ ಬಿದ್ದಿದೆ? ಏನಾಯ್ತಮ್ಮ? ಯಾಕೆ ಹೇಗಿದ್ಯಾ? ನಾನು ಹೇಳ್ತೀನಿ ಮೇಡಮ್. ಏನ್ ಬಂದಿದ್ದು? ಆ ಪತ್ರದ ಮೇಲೆ ನಾನೇ ಹೆಬ್ಬೆಟ್ ಗುರ್ತು ಹಾಕ್ಸಿ ನಿಮಗ್ ಕೊಟ್ಟಿದ್ದೀನಿ ಅಂತ ಎಲ್ಲರಿಗೂ ಗೊತ್ತಾಗೋಯ್ತು ಅತ್ತಿಗೆ. ಅದನ್ ಮಾಡಿದ್ದು ಜಾನ್ಕಕ್ಕ ಅಂತ ಹೇಳ್ಬೇಕು ಅತ್ತಿಗೆ. ನಿನಗೋಸ್ಕರ ನಾನ್ ಬರ್ತೀನಿ. ಜಾನಕಿ ಮಾಡಿದ್ದು ಅಂತಾನೆ ಹೇಳ್ತೀನಿ. ನಿನ್ ನಟನೆ ವಿಶ್ವರೂಪನ ಸೆರೆ ಹಿಡ್ತಿರೋ ಕ್ಯಾಮರಾ. ಅಪಕಾರಿಗಳಿಗೂ ಕೂಡ ಉಪಕಾರ ಮಾಡೋದು ನಮ್ಮ ಆಚಾರ. ಹುಷಾರಾಗಿ ಹೋಗ್ಬಿಟ್ಬಾ. ನಾನೇನ್ ಮಾಡಿದೆ ಮೇಡಮ್? ಅಷ್ಟಕ್ಕೂ ಇದನ್ನೆಲ್ಲ ಈ ಮನೆಗೆ ಯಾಕೆ ತಗೊಂಡ್ ಬಂದಿದ್ದು? ಅಮ್ಮ ಅವರೇ ತಗೊಂಬಂದ್ರಮ್ಮ. ಅವ್ರಾಗ್ಲಿ ಅವ್ರಿಗೆ ಸಂಬಂಧಿಸಿರೋ ವಸ್ತುಗಳಾಗ್ಲಿ ಈ ಮನೆ ಹೊಸ್ಲು ದಾಟಿ ಮನೆ ಒಳಗಡೆ ಬರ್ಕೂಡ್ದು. ಮೊದ್ಲು ಇದನ್ನೆಲ್ಲ ಆಚೆ ಹಾಕಿ. ಅವ್ರ ಮುಖದ ಮೇಲೆ ಎಸ್ತ್ ಬಿಟ್ಟು ಬರೋ ಬದ್ಲು ಇದನ್ ಯಾಕೆ ತಗೊಂಡ್ ಬಂದೆ ಅಮ್ಮ? ನಿನ್ ಮುಂದೆ ತಲೆ ತಗ್ಗಿಸ್ಕೊಂಡ್ ಮಾತಾಡ್ತಿದ್ದವ್ರ ಮುಂದೆ ನೀನ್ ತಲೆ ತಗ್ಗಿಸ್ಕೊಂಡ್ ಮಾತಾಡೋದಾ? ಬಿಡಲ್ಲ. ಆ ರಾಜಾರಾಮನ್ನ ಕುಟುಂಬನ ಯಾರನ್ನೂ ಸುಮ್ನೆ ಬಿಡಲ್ಲ. ಆ ಕೋರ್ಟ್ ಕೇಸು ಸ್ಟೇನಲ್ಲೇ ಇದ್ರೂ ಸರಿ, ಹೊಲಕ್ಕೆ ಸಂಬಂಧಪಟ್ಟಿರೋ ಡಾಕ್ಯುಮೆಂಟ್ಸ್ ಎಲ್ಲ ನನ್ನ ಹತ್ರನೇ ಇದೆಯಲ್ವಾ, ಅದನ್ನೇ ಇವಾಗ ಅಡ್ಡ ಇಟ್ಕೊಂಡು ಒಂದು ಆಟ ಆಡಿಸ್ತೀನಿ. ಹಾಯ್ ಆದ್ಯಾ. ಹಾಯ್ ಚಿಕ್ಕಿ. ಹಾಯ್ ಸೀನು. ಇಷ್ಟು ಬೇಗ ಎದ್ಕೋತಿದ್ಯಾ ಚಿಕ್ಕಿ? ಮನೆ ಕೆಲ್ಸ ಎಲ್ಲ ಮಾಡ್ಬೇಕಲ್ವೇನಮ್ಮ? ಇಲ್ಲ ಅಂದ್ರೆ ಆ ಚಾಟಿ ಡ್ಯೂಟಿ ಶುರು ಆಗುತ್ತಲ್ಲ. ಮಾಡುತ್ತೆ ಮಾಡುತ್ತೆ, ಯಾಕೆ ಮಾಡಲ್ಲ? ಅಕ್ಕ, ಭಾವನವ್ರ ಎದ್ರ ಕಾಫಿ ಮಾಡ್ಕೊಡು ಅಂತೀರಾ? ಅವರು ಬೆಳಗ್ಗೆ ಎದ್ದು ಕೂಡ್ಲೆ ಹೊಲಕ್ಕೆ ಹೋದ್ರು. ಪರವಾಗಿಲ್ಲಮ್ಮ, ನೀನು ನಿನ್ ಕೆಲಸ ಮುಂದುವರ್ಸು. ಸರಿ ಅಕ್ಕ. ನೀನು
ಇನ್ನು ಎಷ್ಟೊತ್ತು ಗುಡಿಸ್ತೀಯಾ? ಆ ಸೊಂಟ ಹಿಡ್ಕೊಂಡಾಗಿದೆ ರೀ. ಆ ಆಯ್ತಾಯ್ತು, 2 ನಿಮಿಷ. ಬೇಗ ಮುಗ್ಸು. ಯಾರಿ ಹುಡುಗಿ ಹೊಸದಾಗಿ ಕೆಲ್ಸಕ್ಕೆ ಬಂದವಳು ಇರ್ಬೇಕು. ಕರೆಕ್ಟ್ ಟೈಮಿಗೆ ಬಂದಿದ್ದಾಳಲ್ವಾ? ಪದ್ಮ ಕೂಡ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಏನಮ್ಮ ಹುಡುಗಿ, ಯಾರು ನೀನು? ಈ ಮನೆಗೆ ಹೊಸದಾಗಿ ಬಂದಿರೋ ಕೆಲ್ಸದವಳ? ಅಯ್ಯೋ ಅಣ್ಣ, ನಾನಣ್ಣ ಪಾರ್ವತಿ. ನಿನ್ನ ಮಗ ಪಾರ್ವತಿ ಅಂತೆ. ಪಾರ್ವತಿ ಅಂದ್ರೆ ಆ ರೂಪ, ಆ ಟಿವಿ, ಆ ಗಾಂಭೀರ್ಯ. ಬಾಬಾ ನೀನ್ ಪಾರ್ವತಿ ಅಂದ್ರೆ ಹೆಂಗೆ? ಸಾಧ್ಯನೇ ಇಲ್ಲ ಬಿಡು. ಅಯ್ಯೋ ನಾನೇ ಅಣ್ಣ, ಸರಿಯಾಗಿ ನೋಡಿ. ಅಯ್ಯೋ ತಂಗಿಯಮ್ಮ, ಏನಮ್ಮ ನಿಂಗಿ ಪರಿಸ್ಥಿತಿ ಬಂದ್ಬಿಟ್ಟಿದೆ? ವಿಧಿ ಆಡಿರೋ ನಾಟಕದಲ್ಲಿ ಬಲಿಪಶು ಆದೆ ಅಣ್ಣ, ಬಲಿಪಶು ಆದೆ. ಅಮ್ಮ, ಈ ತರ ಸರಗ್ ಮುಚ್ಕೊಂಡು ಆಮೇಲೆ ಅಳಿವೆ ಅಂತ. ನನಗೆ ತುಂಬಾ ಹಸಿವಾಗ್ತಿದೆ, ಬೇಗ ಒಂದು ಟಿಫಿನ್ ಕೊಡು. ಟಿಫನ್? ಅಯ್ಯೋ, ಈ ಅಡ್ಗೆ ಬೇರೆ ನನಗ್ ಬರಲ್ವೇ, ಹೇಗ್ ಮ್ಯಾನೇಜ್ ಮಾಡೋದು ದೇವ್ರೆ? ನನಗೆ ಕಾಫಿ ಬೇಕು.